ನಾವು ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ. ನಮಗೆ ನಾಡು ನುಡಿ ಸಂಸ್ಕೃತಿ ಅಂದರೆ ಪ್ರಾಣ. ಆದರೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ನಮ್ಮ ದೇಹದ ಒಳಗೆ ಹರಿಯುತ್ತಿರೋ ಈ ರಕ್ತ, ಈ DNA ನಮಗೆ ಎಲ್ಲಿಂದ ಬಂತು ಅಂತ? ನೀವು ಕನ್ನಡಿಗರಾಗಿ ಇದನ್ನು ತಿಳಿಯದೆ ಹೋದರೆ ನಿಮ್ಮ ರಕ್ತವೇ ನಿಮ್ಮನ್ನು ಕ್ಷಮಿಸುವುದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮೂಲವನ್ನು ಹುಡುಕುತ್ತಾ ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗೋಣ. ನಮ್ಮ ಪೂರ್ವಜರು ಯಾರು, ಅವರು ಈ ಮಣ್ಣಿಗೆ ಬಂದಿದ್ದು ಹೇಗೆ, ಕನ್ನಡಿಗರ DNA ರಹಸ್ಯವೇನು? ಇವತ್ತು ವಿಜ್ಞಾನದ ಮೂಲಕ ನಮ್ಮ ಅಸ್ಮಿತೆಯನ್ನು ಹುಡುಕೋಣ. ಸ್ನೇಹಿತರೆ, ನೆನಪಿಡಿ, DNA ಅಂದರೆ ಕೇವಲ ವಿಜ್ಞಾನವಲ್ಲ, ಅದು ನಮ್ಮ ಪೂರ್ವಜರು ನಮಗಾಗಿ ಬಿಟ್ಟು ಹೋಗಿರೋ ಡಿಜಿಟಲ್ ಸಿಗ್ನೇಚರ್. ನಮ್ಮ ದೇಹದ ಪ್ರತಿ ಜೀವಕೋಶದಲ್ಲಿರೋ ಒಂದು ಬ್ಲೂ ಪ್ರಿಂಟ್. ನಮ್ಮ ಕಣ್ಣು, ಬಣ್ಣ, ಬುದ್ಧಿ, ರೋಗ ನಿರೋಧಕ ಶಕ್ತಿ ಎಲ್ಲವನ್ನೂ ಇದೇ ನಿರ್ಧರಿಸುತ್ತೆ. ಜಗತ್ತಿನ ಯಾವುದೇ ಇಬ್ಬರ ಮನುಷ್ಯರ ನಡುವೆ ಈ DNAಯಲ್ಲಿ ಇರೋ ವ್ಯತ್ಯಾಸ ಕೇವಲ 0.1%. ಆದರೆ ಆ 0.1%ನಲ್ಲೇ ಅಡಗಿದೆ ಕೋಟಿ ಕೋಟಿ ರಹಸ್ಯಗಳು. ಮೊದಲು ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ಮನುಷ್ಯನನ್ನ ತಗೊಂಡ್ರು ಅವರೆಲ್ಲರ ಮೂಲ ಇರೋದು ಆಫ್ರಿಕಾದಲ್ಲಿ. ಸುಮಾರು 60,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ಹೊರಟ ಒಂದು ಮಾನವ ಸಂಕುಲ ಸಮುದ್ರದ ತೀರದ ಮೂಲಕ ಭಾರತವನ್ನು ತಲುಪಿತು. ಇವರನ್ನು ವಿಜ್ಞಾನದಲ್ಲಿ AASI ಅಂತ ಕರೀತಾರೆ, ಅಂದರೆ ಆನ್ಷಿಯಂಟ್ ಆನ್ಸೆಸ್ಟ್ರಲ್ ಸೌತ್ ಇಂಡಿಯನ್ಸ್. ಇವರೇ ನಮ್ಮ DNA ಅಡಿಪಾಯ. ಇವರು ಸಾಮಾನ್ಯರಲ್ಲ, ಛಲಬೇಟೆಗಾರರು. ಪ್ರತಿದಿನ ಕಾಡುಗಳಲ್ಲಿ ಸಿಂಹ, ಹುಲಿ, ಚಿರತೆಗಳಿಂದ ಬರ ಮತ್ತು ಕಾಯಿಲೆಗಳ ಜೊತೆ ಹೋರಾಡಿ ಬದುಕುಳಿದವರು. ಅಲ್ಲಿ ದುರ್ಬಲರು ಸತ್ತರು, ಬಲಶಾಲಿಗಳು ಮಾತ್ರ ಉಳಿದರು. ಆ ಬಲಶಾಲಿಗಳ ರಕ್ತವೇ ಇವತ್ತು ನಿಮ್ಮ ಮೈಯಲ್ಲಿ ಹರಿಯುತ್ತಿದೆ. ನೆನಪಿಡಿ, ನೀವು ಸೋಲೊಪ್ಪಿಕೊಳ್ಳುವ ರಕ್ತದವರಲ್ಲ. ನಿಮ್ಮ DNA ಅಂದರೆ ಲಕ್ಷಾಂತರ ವರ್ಷಗಳ ಉಳಿವಿಗಾಗಿ ನಡೆದ ಹೋರಾಟದ ಗೆಲುವಿನ ಸಂಕೇತ. ಈಗ ಕತೆಗೆ ಟ್ವಿಸ್ಟ್ ಶುರುವಾಗುತ್ತೆ ನೋಡಿ. ಸುಮಾರು 10,000 ವರ್ಷಗಳ ಹಿಂದೆ ಇರಾನ್ ಕಡೆಯಿಂದ ಕೃಷಿಕರು ಭಾರತಕ್ಕೆ ವಲಸೆ ಬಂದರು. ಇವರು ನಮ್ಮ ಮೂಲ ನಿವಾಸಿಗಳ ಜೊತೆ ಬೆರೆತು ಸೃಷ್ಟಿಸಿದ್ದೇ ಸಿಂಧೂ ನಾಗರಿಕತೆ. ಹರಪ್ಪ, ಮೊಹೆಂಜೊದಾರೋ ಇವು 5,000 ವರ್ಷಗಳ ಹಿಂದೆಯೇ ಇಂದಿನ ಮುಂಬೈಗಿಂತ ಉತ್ತಮವಾದ ಡ್ರೈನೇಜ್ ಸಿಸ್ಟಮ್ ಹೊಂದಿದ್ದ ಪ್ಲಾನ್ ಮಾಡಿದ ಸಿಟಿಗಳು. ಈ ರೋಮ್, ಗ್ರೀಸ್, ಈಜಿಪ್ಟ್ ಇನ್ನೂ ಜನಿಸುವ ಮೊದಲೇ ನಮ್ಮವರು ಅರಮನೆಯನ್ನೇ ಕಟ್ಟಿದ್ದರು. ಇತ್ತೀಚೆಗೆ ಹರಿಯಾಣದ ರಾಕಿಗರಿಯಲ್ಲಿ ಸಿಕ್ಕ 4,500 ವರ್ಷ ಹಳೆಯ ಅಸ್ಥಿ ಪಂಜರದ DNA ಟೆಸ್ಟ್ ಮಾಡಿದಾಗ ತಿಳಿದಿದ್ದೇನು ಗೊತ್ತಾ? ಆ DNA ಇಂದಿನ ಉತ್ತರ ಭಾರತದವರಿಗಿಂತ ನಮಗೆ ಅತಿ ಹತ್ತಿರದಲ್ಲಿದೆ. ಇದರ ಅರ್ಥ ಹರಪ್ಪ ನಾಗರಿಕತೆ ಅಳಿದಿಲ್ಲ, ಅದು ದಕ್ಷಿಣಕ್ಕೆ ವಲಸೆ ಬಂದು ಇವತ್ತು ನಮ್ಮ ರೂಪದಲ್ಲೇ ಬದುಕಿದೆ. ಆ ಭವ್ಯ ನಾಗರಿಕತೆಯ ಇಂಜಿನಿಯರ್ಗಳು ಮತ್ತು ವ್ಯಾಪಾರಿಗಳೇ ಇವತ್ತು ಕನ್ನಡಿಗರಾಗಿ ಹುಟ್ಟಿದ್ದಾರೆ. ಈಗ ಮೂರನೇ ಗುಂಪಿನ ಎಂಟ್ರಿ. ಸುಮಾರು 3,500 ವರ್ಷಗಳ ಹಿಂದೆ ಮಧ್ಯ ಏಷ್ಯಾದಿಂದ, ಅಂದರೆ ಸ್ಟೆಪ್ಪೆ ಪ್ರದೇಶದಿಂದ ಕುದುರೆ ಸವಾರರ ಒಂದು ಗುಂಪು ಭಾರತಕ್ಕೆ ಬರುತ್ತೆ. ಇವರನ್ನೇ ನಾವು ಸ್ಟೆಪ್ಪೆ ಹರ್ಡರ್ಸ್ ಅಥವಾ ಆರ್ಯರು ಅಂತ ಕರಿತೀವಿ. ಇವರ DNA ಉತ್ತರ ಭಾರತದ ಜನರಲ್ಲಿ ಹೆಚ್ಚಿದ್ದರೂ ದಕ್ಷಿಣ ಭಾರತದ ನಮ್ಮ DNAಯಲ್ಲೂ ಇದರ ಪ್ರಭಾವವಿದೆ. ಆದರೆ ಒಂದು ವಿಶೇಷ ಏನೆಂದರೆ, ದಕ್ಷಿಣ ಭಾರತೀಯರಲ್ಲಿ ನಮ್ಮ ಮೂಲ ಆನ್ಸೆಸ್ಟ್ರಲ್ ಕಣಗಳು ಇಂದಿಗೂ ಅತ್ಯಂತ ಸ್ಟ್ರಾಂಗ್ ಆಗಿವೆ. ಅಂದರೆ ನಾವು ನಮ್ಮ ಹಳೆಯ ಬೇರುಗಳನ್ನು ಬಿಟ್ಟುಕೊಡದೆ ಹೊಸ ಕಣಗಳನ್ನು ಅದ್ಭುತವಾಗಿ ಮೈಗೂಡಿಸಿಕೊಂಡಿದ್ದೇವೆ. ಆದರೆ 2,000 ವರ್ಷಗಳ ಹಿಂದೆ ಭಾರತದಲ್ಲಿ ಜಾತಿ ಪದ್ಧತಿಯಿಂದಾಗಿ DNA ಮಿಶ್ರಣವಾಗುವುದು ಬಹುತೇಕ ನಿಂತು ಹೋಯಿತು. ನಾವಿಂದು ಆ ಜಾತಿ ದೊಡ್ಡದು, ಈ ಜಾತಿ ದೊಡ್ಡದು, ಆ ಊಟ ದೊಡ್ಡದು, ಈ ಊಟ ದೊಡ್ಡದು ಅಂತ ಏನೇ ಕಿತ್ತಾಡಿದರೂ ವಿಜ್ಞಾನ ಹೇಳೋದು ಒಂದೇ: ನೀವು ಯಾವುದೇ ಜಾತಿಯವರಾಗಿರಿ, ನಿಮ್ಮ ಮೂಲ ಮಾತ್ರ ಆ 3 ಮಹಾನ್ ನಾಗರಿಕತೆಗಳೇ. ಹೊರಗಿನ ಗೋಡೆಗಳು ಬೇರೆ ಬೇರೆ ಇರಬಹುದು, ಆದರೆ ಒಳಗಿನ ರಕ್ತ ಒಂದೇ. ಇಲ್ಲಿ ಯಾರು ಕೂಡ 100% ಪ್ಯೂರ್ ಆರ್ಯರಲ್ಲ ಅಥವಾ ಪ್ಯೂರ್ ದ್ರಾವಿಡರಲ್ಲ. ನಾವೆಲ್ಲರೂ ಈ ಮಣ್ಣಿನ ಅದ್ಭುತ ಸಮ್ಮಿಲನ. ಸ್ನೇಹಿತರೆ, ಕನ್ನಡಿಗರ DNA
ಜಗತ್ತಿನಲ್ಲೇ ವಿಶಿಷ್ಟ. ಯಾಕೆ ಗೊತ್ತಾ? ನಮಗೆ 3 ಶ್ರೇಷ್ಠ ಪರಂಪರೆಗಳಿವೆ. ಹರಪ್ಪದ ಬುದ್ಧಿವಂತಿಕೆ, ಮೂಲ ನಿವಾಸಿಗಳ ಬಲ ಮತ್ತು ಮಧ್ಯ ಏಷ್ಯಾದ ಕುದುರೆ ಸವಾರರ ಧೈರ್ಯ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಬ್ಬ ಕನ್ನಡಿಗ ಸಾಧನೆ ಮಾಡ್ತಿದ್ದಾನೆ ಅಂದರೆ ಅದರ ಬೀಜ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ DNA ಬಿತ್ತಲಾಗಿದೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರಕಾರ ದಕ್ಷಿಣ ಭಾರತೀಯರ ಈ ಜೆನೆಟಿಕ್ ಡೈವರ್ಸಿಟಿ ನಮ್ಮನ್ನು ಬದಲಾಗುವ ಪರಿಸರಕ್ಕೆ ತಕ್ಕಂತೆ ಬದುಕುವ ಶಕ್ತಿ ಜಗತ್ತಿನಲ್ಲೇ ನಮ್ಮ DNA ಅತಿ ಹೆಚ್ಚಿದೆ ಅಂತ ಹೇಳಿದೆ. ಮುಂದಿನ ಬಾರಿ ಯಾರಾದರೂ ನೀವು ಎಲ್ಲಿಂದ ಬಂದವರು ಅಂತ ಕೇಳಿದರೆ ಹೆಮ್ಮೆಯಿಂದ ಹೇಳಿ, ನಮ್ಮ ರಕ್ತದಲ್ಲಿ ಜಗತ್ತಿನ ಶ್ರೇಷ್ಠ ನಾಗರಿಕತೆಗಳ ಇತಿಹಾಸ ಹರಿಯುತ್ತಿದೆ ಅಂತ. ಗಂಗರ, ಕದಂಬರ, ಚಾಲುಕ್ಯರ, ಹೊಯ್ಸಳರ ಮತ್ತು ವಿಜಯನಗರದ ಅರಸರಲ್ಲಿದ್ದ ಅದೇ DNA ಇವತ್ತು ನಿಮ್ಮ ದೇಹದಲ್ಲಿದೆ. ನೀವು ಕೇವಲ ಮನುಷ್ಯರಲ್ಲ, ನೀವು ಒಂದು ಮಹಾನ್ ನಾಗರಿಕತೆಯ ಜ್ವಲಂತ ಸಾಕ್ಷಿ. ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಲಿ. ಇಂತಹ ರೋಚಕ ಸತ್ಯಗಳಿಗಾಗಿ ವಿಜ್ಞಾನ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.